ಕರಾವಳಿಯಲ್ಲಿ ಜೋರಾಯಿತು ಕಾಂತಾರ ವರ್ಸಸ್ ದೈವಾರಾಧಕರ ಫೈಟ್. ಪಿಲ್ಚಂಡಿ ದೈವದ ನುಡಿ ಬಗ್ಗೆನೇ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಅಪಹಾಸ್ಯ ಮಾಡಲಾಗ್ತಾ ಇದೆ. ಕಾಂತಾರ ಸಿನಿಮಾದ ಡೈಲಾಗ್ ಬಳಸಿಕೊಂಡು ದೈವ ನುಡಿಯ ವಿರುದ್ಧ ವ್ಯಂಗ್ಯ ಮಾಡ್ತಿದ್ದಾರೆ. ಇದು ದೈವ ಹೇಳಿದ್ದ ಅಥವಾ ದೈವ ನರ್ತಿಕ ಹೇಳಿದ್ದ ಅಂತೇಳಿ ಅಪಹಾಸ್ಯ ಮಾಡಲಾಗ್ತಾ ಇದೆ. ಈ ಡೈಲಾಗ್ ಏನಿದೆ, ಕಾಂತಾರ ಸಿನಿಮಾದಲ್ಲಿ ಬರುವಂತ ಸಂಭಾಷಣೆ ಇದು. ಇದನ್ನ ಬಳಸಿಕೊಂಡು ಈಗ ಈ ರೀತಿಯಾಗಿ ಅಪಹಾಸ್ಯ ಮಾಡ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕಾಂತಾರ ಫ್ಯಾನ್ಸ್ ವರ್ಸಸ್ ದೈವಾರಾಧಕರ ವಾರ್ ಮುಂದುವರೆದಿದೆ. ಮೊದಲು ಕಾಂತಾರ ಸಿನಿಮಾಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇತ್ತು. ಇದು ನಮ್ಮ ದೈವ, ಇದನ್ನ ಇಟ್ಕೊಂಡು ನೀವು ಸಿನಿಮಾ ಮಾಡಬಾರ್ದು, ಅಪಹಾಸ್ಯ ಆಗುತ್ತೆ ಅಂತ. ತದನಂತರದಲ್ಲಿ ಈಗ ಪ್ರೀಕ್ವೆಲ್ ಕೂಡ ರಿಲೀಸ್ ಆಗಿದೆ. ಮೊದಲಿಗೆ ಬಂದಿದ್ದ ಸೀಕ್ವೆಲ್, ಈಗ ಪ್ರೀಕ್ವೆಲ್. ಇದಾದ ನಂತರ ಕೂಡ ಒಂದಷ್ಟು ವಿರೋಧ. ಒಂದ್ ಕಡೆ ಕಾಂತಾರ ಸಿನಿಮಾ ಫ್ಯಾನ್ಸ್ ಇದ್ದಾರೆ, ಮತ್ತೊಂದು ಕಡೆ ದೈವಾರಾಧಕರು. ಇವ್ರ ಮಧ್ಯೆ ನಡೀತಾ ಇರುವಂತ ಟಾಕ್ ವಾರ್ ಮತ್ತೆ ಫೈಟ್ ಇದು. ದೈವಾರಾಧಕರ ವಾರ್ ಏನ್ ಮುಂದುವರೆದಿದೆ. ದೈವಾರಾಧಕರಿಗೆ ಅಭಯ ನೀಡಿದ್ದಂತ ಬಜ್ಪಯ್ಯ ಪೆರಾರ ದೈವಕ್ಕೆ ದೂರನ್ನ ಕೊಟ್ಟಿದ್ರು. ಈ ವೇಳೆ ಹುಚ್ಚು ಕಟ್ಟಿದವರನ್ನ ಹುಚ್ಚು ಹಿಡಿಸ್ತೀನಿ ಅಂತ ದೈವ ನುಡಿದಿತ್ತು. ದೈವದ ಹೆಸರಲ್ಲಿ ಮಾಡಿದ ದುಡ್ಡನ್ನ ಆಸ್ಪತ್ರೆಗೆ ಸುರಿಸ್ತೀನಿ ಅಂತ ಕೂಡ ದೈವ ಹೇಳಿತ್ತು. ದೈವ ನುಡಿ ಬಗ್ಗೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಕಾಂತಾರ ಹಾಗೂ ರಿಷಬ್ ಶೆಟ್ಟಿ ಪರ ಪೋಸ್ಟ್ ಮಾಡ್ತಿದ್ದಾರೆ ಅನೇಕರು. ರಿಷಬ್ ಕೂಡ ದೈವದ ಬಳಿಗೆ ಕೇಳಿ ಸಿನಿಮಾ ಮಾಡಿದ್ದು ಅಂತ ಕಾಂತಾರ ಫ್ಯಾನ್ಸ್, ರಿಷಬ್ ಶೆಟ್ಟಿ ಫ್ಯಾನ್ಸ್ ವಾದ ಮಾಡ್ತಿದ್ದಾರೆ. ಇನ್ನು ದೈವದ ಒಪ್ಪಿಗೆ ಪಡೆದೇ ಸಿನಿಮಾ ಮಾಡಿದ್ದಾರೆ ಅಂತ ಫ್ಯಾನ್ಸ್ ವಾದಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ದೈವಾರಾಧಕರು ಹೇಳ್ತಾ ಇದ್ದಾರೆ, ಈ ಸಿನಿಮಾಗೆ ವಿರೋಧ ಇದೆ. ಅಷ್ಟೇ ಅಲ್ಲ, ಮುಂದೆ ಯಾವುದೇ ದೈವದ ಸ್ಥಾನದಲ್ಲಿ ಹೋಗಿ ನೀವು ಈ ರೀತಿ ಚಿತ್ರೀಕರಣ ಮಾಡಬಾರ್ದು ಅಂತ. ಹಾಗಾಗಿ ಇಲ್ಲಿ ಕಾಂತಾರ ಸಿನಿಮಾದ ಫ್ಯಾನ್ಸ್ ಮತ್ತು ದೈವಾರಾಧಕರ ನಡುವೆ ಏರ್ಪಟ್ಟಿರುವಂಥ ಫೈಟ್ ಇದು. ಹಾಗಾದ್ರೆ ನಿಜಕ್ಕೂ ಕೂಡ ಇದು ದೈವನೇ ಹೇಳಿದ್ದ, ನರ್ತಕ ಹೇಳಿದ್ದ ಅನ್ನುವಂಥ ಒಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಸಾಕಷ್ಟು ಚರ್ಚೆ, ವಿವಾದ ಸಾಮಾಜಿಕ ಜಾಲತಾಣಗಳಲ್ಲಿ ನಡೀತಿದೆ.